ಶಿಕ್ಷಣ ಕ್ಷೇತ್ರದ ಹರಿಕಾರರಾದ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳವರ 73ನೇ ಜಯಂತಿ ಮಹೋತ್ಸವ ಹಾಗೂ ಮಹಾಶಿವರಾತ್ರಿ ಉತ್ಸವ ಬೈಲಹೊಂಗಲದ ಶ್ರೀ 3000 ಮಠದ ನಿರ್ವಿಕಲ್ಪ ಸಮಾಧಿಸ್ಥ ಆವಿರಾಳ ಪರಮಜ್ಯೋತಿ ಕರ್ತು ಶ್ರೀ ನೀಲಕಂಠ ಮಹಾಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ ಫೆಬ್ರವರಿ 13ರಿಂದ 15ನೇ ತಾರೀಕಿನವರೆಗೆ 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದ್ದು, ಪ್ರತಿದಿನ ಪ್ರವಚನ, ಮಂಗಲ ಕಾರ್ಯ, ರುದ್ರಾಭಿಷೇಕ, ಗುರುವಂದನಾ ಕಾರ್ಯಕ್ರಮ, ಶಟಸ್ಥಳ ಧ್ವಜಾರೋಹಣ, ಗಂಗಾಧರ ಮಹಾಸ್ವಾಮಿಗಳವರ 73ನೇ ಜಯಂತಿ ಮಹೋತ್ಸವ, ನೀಲಕಂಠ ಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಬಿಗ್ ಬಾಸ್ ಸ್ಪರ್ಧಾಳಿಗಳು ಆಗಮಿಸಲಿದ್ದು, ದಿನಾಂಕ 15ರಂದು ಮಹಾರಥೋತ್ಸವ ಜರುಗಲಿದ್ದು, ಮಠದ ಪರಂಪರೆ ಕುರಿತು ಜಾತ್ರಾ ಮಹೋತ್ಸವದ ವಿಶ್ಲೇಷಣೆಯನ್ನು ಮಠದ ಶ್ರೀಗಳಾದ ಪ್ರಭು ನೀಲಕಂಠ ಮಹಾಸ್ವಾಮಿಗಳವರು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ವೀಕ್ಷಕರೇ, ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬೈಲಹೊಂಗಲ 3000 ಮಠದಲ್ಲಿ ಈಗ ಜಾತ್ರೆಯ ವೈಭವ ನಡೆದಿದೆ. ಕರ್ತೃ ನೀಲಕಂಠ ಶಿವಯೋಗಿಗಳು ಹಿಮಾಲಯದ ಕಡೆಯಿಂದ ಉತ್ತರ ಭಾರತದ ಭಾಗದಿಂದ ಬಂದು ಇಡೀ ಭಾರತದಲ್ಲಿ ಸಂಚರಿಸಿ ಕರ್ನಾಟಕದ ಕಡೆಗೆ ಬಂದಾಗ ಹಲವಾರು ಗ್ರಾಮಗಳನ್ನು ತಿರುಗಿ ಅವರು ಹಲವಾರು ಕಡೆ ಧರ್ಮ ಸಂದೇಶಗಳನ್ನು ನೀಡ್ತಾ ಬಹುದೊಡ್ಡ ಕ್ರಾಂತಿಯನ್ನ, ಆಗಿನ ಕಾಲದಲ್ಲಿ ಆಧ್ಯಾತ್ಮದ ಕ್ರಾಂತಿಯನ್ನ ಮಾಡಿರುವಂತಹದ್ದನ್ನ ನಮ್ಮ ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ಕಾಣ್ತೇವೆ. 12ನೇ ಶತಮಾನದಲ್ಲಿ ಎಲ್ಲ ಶರಣರು ಕೂಡ ಈ ಭಾಗದಲ್ಲಿ ಬಂದಾಗ ಪೂಜ್ಯ ನೀಲಕಂಠ ಶಿವಯೋಗಿಗಳು ಎಲ್ಲ ಶರಣರ ಭೇಟಿಯಾಗಿ ಒಂದು ವಿಶೇಷವಾಗಿರುವಂತಹ ಮಠದಲ್ಲಿ ಒಂದು ವ್ಯವಸ್ಥತೆಯನ್ನ ಮಾಡಿ ಅವತ್ತು ಸೈ ಅನಿಸಿಕೊಂಡವರು ಪೂಜ್ಯ ಕರ್ತೃಗಳಾಗಿರುವಂತಹ ನೀಲಕಂಠ ಶಿವಯೋಗಿಗಳು. ಸುಮಾರು ಮಠದ ಇತಿಹಾಸ 900 ವರ್ಷಗಳಕ್ಕಿಂತನೂ ಕೂಡ ಹಳೆಯದ್ದು ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ನಮ್ಮ ಮಠದ ಇತಿಹಾಸದಲ್ಲಿ ನಾವು ಕಾಣ್ತೇವೆ. ಅವಾಗಿನಿಂದನೂ ಕೂಡ ಈ ಮಠಕ್ಕೆ ಸುಮಾರು 16 ಜನ ಪೀಠಾಧಿಕಾರಿಗಳು ಆಗಿರುವಂತಹದ್ದನ್ನ ನಾವೆಲ್ಲರೂ ಕೂಡ ಕಾಣ್ತೇವೆ. ಈಗಿನ ಹಿಂದಿನ ಪರಮ ಪೂಜ್ಯರಾದ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳವರು ವಿಶೇಷವಾಗಿ ಪೂಜ್ಯರು ಬಂದ ಮೇಲೆ ಅದ್ಭುತವಾಗಿರುವಂತಹ ಕ್ರಾಂತಿಯನ್ನ ಮಾಡಿರುವಂತಹದ್ದು ಇಡೀ ಸಮಾಜಕ್ಕೆ ವೇದ್ಯವಾಗಿರುವಂತಹದ್ದು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳವರು ತಿಪ್ಪಿ ಮಠವನ್ನ ಉಪ್ಪರಿಗೆ ಮಠವನ್ನಾಗಿ ಮಾಡಿರುವಂತಹ ಕೀರ್ತಿ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳವರಿಗೆ. ಕೇವಲ 25 ವರ್ಷಗಳಲ್ಲಿ ಸುಮಾರು 38 ಸಂಸ್ಥೆಗಳನ್ನ ಪ್ರಾರಂಭ ಮಾಡುವುದರ ಮೂಲಕ ಶಿಕ್ಷಣದ ಹರಿಕಾರರು ಅಂತ ತಿಳ್ಕೊಂಡು ಈ ಭಾಗದಲ್ಲಿ ಕರೆಸಿಕೊಂಡಿರುವಂತರು. ಅದನ್ನ ಗುರುತಿಸಿ ಅವತ್ತು ಹಲವಾರು ಪ್ರಶಸ್ತಿಗಳು ಪರಮ ಪೂಜ್ಯರಿಗೆ ಬಂದಿರುವಂತಹದ್ದು. ಇದೆಲ್ಲ ಕಾರ್ಯಗಳನ್ನ ಮಾಡುವುದರ ಮೂಲಕ ಪೂಜ್ಯರು ಬೈಲಹೊಂಗಲವನ್ನ ಶಿಕ್ಷಣದ ಕ್ಷೇತ್ರವನ್ನಾಗಿ ಮಾಡಿದ್ರು ಅನ್ನುವಂತಹ ಮಾತು ಎಲ್ಲ ಸಮಾಜದವರು ಕೂಡ ಇವತ್ತು ಮಾತನಾಡುವಂತಹದ್ದು. ಅಂತಹ ಪರಮ ಪೂಜ್ಯರ 73ನೇ ಜಯಂತಿ ಮಹೋತ್ಸವ, ಈ ಎಲ್ಲ ಕಾರ್ಯಕ್ರಮಗಳ ಒಟ್ಟಿಗೆ ನಾವೆಲ್ಲರೂ ಕೂಡ ಇಂದು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ಭಕ್ತರು ಕೂಡಿಕೊಂಡು ಪ್ರತಿ ವರ್ಷ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ಬಹಳಷ್ಟು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನು ಸುಮಾರು ಒಂದು 48 ವರ್ಷಗಳಿಂದ ಈ ಜಾತ್ರಾ ಮಹೋತ್ಸವ ನಡೆದು ಬಂದಿದೆ. 48 ವರ್ಷಗಳಲ್ಲಿ ಹಲವಾರು ಪುರಾಣ ಪ್ರವಚನಗಳು, ಹಲವಾರು ಪರಮ ಪೂಜ್ಯರು, ಹಲವಾರು ಸಾಹಿತಿಗಳು, ಹಲವಾರು ಕಲಾವಿದರು ಬಂದು ಭಾಗವಹಿಸಿದ್ದು ನಮ್ಮೆಲ್ಲರ ಒಂದು ಬೈಲಹೊಂಗಲ ನಾಡಿನ ಪುಣ್ಯ. ಇವತ್ತಿನ ಒಂದು ಜಾತ್ರಾ ಮಹೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇದೇ ಫೆಬ್ರವರಿ 5ನೇ ತಾರೀಕಿನಿಂದ ಉಳಿವಿ ಚನ್ನಬಸವಣ್ಣನ ಪುರಾಣ ಪ್ರವಚನ ಪ್ರಾರಂಭಗೊಂಡಿದೆ. ಆ ಪ್ರವಚನವನ್ನ ಪುಟ್ಟರಾಜ ಶಾಸ್ತ್ರಿಗಳು ಬಹಳಷ್ಟು ಅದ್ಭುತ ರೀತಿಯಲ್ಲಿ ಇವತ್ತು ನೀಡ್ತಾ ಇದ್ದಾರೆ. ಪ್ರತಿನಿತ್ಯ ಸಾವಿರಾರು ಭಕ್ತರಿಗೆ ಮಹಾಪ್ರಸಾದ ಅನ್ನದಾಸೋಹ ಇವತ್ತು ನೆರವೇರ್ತಾ ಇದೆ. ಇವತ್ತು ಎಷ್ಟು ಜನರು ಭಕ್ತರು ಬಂದ್ರೂ ಕೂಡ ಪ್ರಸಾದವನ್ನ ಇವತ್ತು ಅನ್ನದಾಸೋಹವನ್ನು ಶ್ರೀಮಠ ನೀಡ್ತಾ ಇದೆ ಅನ್ನುವಂತಹದ್ದು. ಅದರೊಟ್ಟಿಗೆ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ಇದೇ ಫೆಬ್ರವರಿ 13, 14, 15 ಈ 3 ದಿವಸಗಳ ಕಾಲ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದಾವೆ. ಈ 13ನೇ ತಾರೀಕಿನಂದು, ಅದಕ್ಕಿಂತನೂ ಕೂಡ ಮುಂಚೆ 12ನೇ ತಾರೀಕಿನಂದು ನಮ್ಮ ಎಲ್ಲ ಭಕ್ತರು ಒಡಗೂಡಿ, ಕ್ರೀಡಾಸಕ್ತರು ಎಲ್ಲರೂ ಕೂಡ ಒಡಗೂಡಿ ಸಂಗ್ರಾಮ್ ಕಲ್ಲು ಎತ್ತುವ ಸ್ಪರ್ಧೆಯನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. 12ನೇ ತಾರೀಕು ಸಾಯಂಕಾಲ 4 ಗಂಟೆಗೆ. ಆ ನಂತರದಲ್ಲಿ 13ನೇ ತಾರೀಕು ವಿಶೇಷವಾಗಿ ಅವತ್ತಿನ ದಿನ ಬೆಳಗಿನ ದಿವಸ ಶಟಸ್ಥಲ ಧ್ವಜಾರೋಹಣದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ವಿಶೇಷ ಕಾರ್ಯಕ್ರಮಗಳಿಗೆ ಚಾಲನೆ ಸಿಗುತ್ತದೆ. 13ನೇ ತಾರೀಕು ಸಾಯಂಕಾಲ ವಿಶೇಷವಾಗಿ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳವರ 73ನೇ ಜಯಂತಿ ಮಹೋತ್ಸವ, ನೀಲಕಂಠ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಆ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಶೇಷವಾಗಿ ನೆರವೇರುತ್ತದೆ. ಆ ಕಾರ್ಯಕ್ರಮದಲ್ಲಿ ನಾಡಿನ ಹಲವಾರು ಪರಮ ಪೂಜ್ಯರು, ಹಲವಾರು ಗಣ್ಯ ವ್ಯಕ್ತಿಗಳು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವರಿದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ
ಮಾನ್ಯ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರು ನೆರವೇರಿಸಿಕೊಳ್ತಾ ಇದ್ದಾರೆ. ವೆಬ್ಸೈಟ್ ಉದ್ಘಾಟನೆಯನ್ನ ಮಾನ್ಯ ಭಾಜಪದ ರಾಜ್ಯಾಧ್ಯಕ್ಷರಾಗಿರುವಂತಹ ಮಾನ್ಯ ವಿಜಯೇಂದ್ರ ಅವರು ಆಗಮಿಸಿ ವೆಬ್ಸೈಟ್ ಅನ್ನು ಉದ್ಘಾಟನೆಗೊಳಿಸಲಿಕ್ಕೆ ಬರ್ತಾ ಇದ್ದಾರೆ. ಆ ನಂತರದಲ್ಲಿ ಹಲವಾರು ಗಣ್ಯರು, ಸಂಸದರಾಗಿರಬಹುದು, ಶಾಸಕರಾಗಿರಬಹುದು, ಮಾಜಿ ಶಾಸಕರು, ಹಾಗೆ DCC ಬ್ಯಾಂಕಿನ ನಿರ್ದೇಶಕರು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 13ನೇ ತಾರೀಕಿನಂದು ವಿಶೇಷವಾಗಿ ಆಧ್ಯಾತ್ಮದ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ನೆರವೇರುತ್ತದೆ. ಆವತ್ತಿನ ಎಲ್ಲ ಕಾರ್ಯಕ್ರಮಗಳ ನಂತರ ವಿಶೇಷವಾಗಿ ಬಿಗ್ ಬಾಸಿನ ಹಲವಾರು ತಾರಾ ಒಂದು ಬಳಗ ಅವತ್ತಿನ ದಿನ ವೇದಿಕೆ ಮೇಲೆ ಇರ್ತದೆ. ಅವರು ಅಶ್ವಿನಿ ಗೌಡ ಆಗಿರಬಹುದು, ಜಾಹ್ನವಿ ಆಗಿರಬಹುದು, ರಕ್ಷಿತಾ ಶೆಟ್ಟಿ ಆಗಿರಬಹುದು, ಹಾಗೆ ಹಿಂದಿನ ಸೀಸನ್ನಿನ ಒಳ್ಳೆ ಹುಡುಗ ಅಂತ ಕರೆಸಿಕೊಂಡಿರುವಂತಹ ಪ್ರಥಮ ಆಗಿರಬಹುದು. ಈ ರೀತಿಯಾಗಿ ಹಲವಾರು ಒಂದಿಷ್ಟು ತಾರಾ ಬಳಗ ಅವತ್ತು ವೇದಿಕೆ ಮೇಲೆ ಇರ್ತದೆ. ಆ ಎಲ್ಲ ಕಾರ್ಯಕ್ರಮಗಳ ನಂತರ ಒಂದಿಷ್ಟು ಮನರಂಜನೆಗೋಸ್ಕರ ಜಿ ಕನ್ನಡ ವಾಹಿನಿಯ ಮೆಂಟರ್ DKDಯಲ್ಲಿ ಅಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಅದರಲ್ಲಿ ಮೆಂಟರ್ ಆಗಿರುವಂತಹ ರುದ್ರಾ ಮಾಸ್ಟರ್ ಇವರ ನೇತೃತ್ವದಲ್ಲಿ ವಿಶೇಷವಾಗಿ ನೃತ್ಯ ವೈಭವ ವಿತ್ ಪ್ರಾಪರ್ಟೀಸ್ ಅನ್ನು ಹಾಕೊಂಡು ಅದ್ಭುತವಾಗಿರುವಂತಹ ಕಾರ್ಯಕ್ರಮ, 2 ಗಂಟೆಗಳ ನಿರಂತರವಾಗಿರುವಂತಹ ಕಾರ್ಯಕ್ರಮ, ಸುಮಾರು 60 ಜನರಿಂದ ಆ ವೇದಿಕೆ ಮೇಲೆ ನೃತ್ಯ ವೈಭವ ನೆರವೇರ್ತದೆ ಅನ್ನುವಂತಹದ್ದು. ಆ ನಂತರದಲ್ಲಿ 14ನೇ ತಾರೀಕಿನ ದಿವಸ ನಮ್ಮ ಸಾಯಂಕಾಲ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಭಕ್ತರ ಒಡಗೂಡಿ ಗುರುವಂದನಾ ಕಾರ್ಯಕ್ರಮವನ್ನ ಅವತ್ತು ಸುವರ್ಣ ಕಿರೀಟ ಪೂಜಾ ಆಗಿರಬಹುದು, ತುಲಾಭಾರ ಸೇವೆಗಳಾಗಿರಬಹುದು, ಈ ಎಲ್ಲ ಕಾರ್ಯಕ್ರಮಗಳನ್ನ 14ನೇ ತಾರೀಕಿನ ವೇದಿಕೆಯ ಮೇಲೆ ಬಹಳಷ್ಟು ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳ ನಂತರ ವಿಶೇಷವಾಗಿ ಈ ನಾಡಿನ ಖ್ಯಾತ ಹಿನ್ನೆಲೆ ಗಾಯಕರಾಗಿರುವಂತಹ ಅದ್ಭುತ ಗಾನ ಕೋಗಿಲೆಯಾಗಿರುವಂತಹ ನಮ್ಮವರಾದ ರಾಜೇಶ್ ಕೃಷ್ಣನ್ ಅವರು ನೇರವಾಗಿರುವಂತಹ ಸಂಗೀತವನ್ನ ನಮಗೆಲ್ಲರಿಗೂ ಕೂಡ ಉಣಬಡಿಸಲಿದ್ದಾರೆ. ಅದೇ ರೀತಿ 15ನೇ ತಾರೀಕಿನಂದು ಬೆಳಗಿನ ಪಲ್ಲಕ್ಕಿ ಉತ್ಸವ, ಅವತ್ತಿನ ಸಾಯಂಕಾಲ ದಿವಸ ಮಹಾರಥೋತ್ಸವ ನೆರವೇರಲಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಆಗಮಿಸಬೇಕು, ಶೋಭೆಯನ್ನ ತರಬೇಕು ಅನ್ನುವಂತಹದನ್ನ ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ನಾನು ಕೇಳ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಬನ್ನಿ, ಭಾಗವಹಿಸಿ ಆಧ್ಯಾತ್ಮದ ಅನುಭವವನ್ನ ತಾವೆಲ್ಲರೂ ಕೂಡ ಪಡೆದುಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಆಮಂತ್ರಣವನ್ನ ಈ ಮೂಲಕ ನೀಡ್ತಾ ಫೆಬ್ರವರಿ 13, 14, 15ನೇ ದಿವಸ ಖಂಡಿತವಾಗಿ ತಾವು ಬರ್ತೀರಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಶರಣುಗಳನ್ನು ಹೇಳಿ ತಮ್ಮ ಎಲ್ಲರ ಆಮಂತ್ರಣ ನಾನು ಈ ಮೂಲಕ ನೀಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾ ಶರಣಾರ್ಥಿಗಳನ್ನು ಹೇಳ್ತೇನೆ. ಶರಣಾರ್ಥಿಗಳು.